ಕಾವೇರಿ ಎರಡು ಜೋಡಣೆ ಆಗುವಂತ ಒಂದು ಜಾಗ ಪಾಯಿಂಟ್ ನಾವು ಆ ಜಾಗ ಒಂದು ಮೇಕೆ ದಾಟುವಂತ ಜಾಗ ಅಂದ್ರೆ ರಿಸರ್ವಾಯರ್ these two are joining at a particular point. ಆ ಪಾಯಿಂಟ್ ನಾವು ಮೇಕೆದಾಟ ಅದು ಬೆಂಗಳೂರಿಂದ 100 ಕಿಲೋಮೀಟರ್ ವ್ಯಾಪ್ತಿನಲ್ಲಿದೆ. ಕನಕಪುರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಇನ್ ಪ್ರಿನ್ಸಿಪಲ್ ಫೆಬ್ರವರಿ ತಿಂಗಳಲ್ಲಿ ಕ್ಯಾಬಿನೆಟ್ ಅಪ್ರೂವಲ್ ಅನ್ನ ಕೊಡ್ತಾರೆ. ಅವತ್ತಿನ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಬಂದು ಇಟ್ ವಾಸ್ 5,912 crore, 5,912 ಕೋಟಿ. 66 TMC ನೀರನ್ನ ಶೇಖರಣೆ ಮಾಡುವಂತ ಒಂದು ಜಾಗ ಅದು ನಿರ್ಮಾಣವಾಗ್ತಾ ಇರುವುದು. 440 ಮೆಗಾವ್ಯಾಟ್ ಪವರ್ ಜನರೇಟ್ ಮಾಡುವಂತ ಒಂದು ಯೋಜನೆ. ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡಿಗೆ ಸುಮಾರು 96% ಅನುಕೂಲ ಆಗುವಂಥದ್ದು, ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುವಂಥದ್ದು ಬರೀ 4% ಮಾತ್ರ. 4.75 TMC ನೀರನ್ನ ಕುಡಿಯುವಂಥದಕ್ಕೆ ಬಳಸಿಕೊಳ್ಳುವಂಥದ್ದು ಬೆಂಗಳೂರಿಗೆ ಅಷ್ಟೇ. ಮತ್ತೆ ಇಷ್ಟು ದುಡ್ಡು ಖರ್ಚು ಮಾಡಿ ಇವತ್ತಿನ ಪ್ರಾಜೆಕ್ಟ್ ಕಾಸ್ಟ್ 15,000 crore, 15,000 ಕೋಟಿಯ ಪ್ರಾಜೆಕ್ಟ್. ನಾನು ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರುವಂತೂ ವರ್ಷಕ್ಕೆ ಸಾಕಷ್ಟು ಕೆಲಸ ಮಾಡುವ ಹಿನ್ನೆಲೆಯಲ್ಲಿ ನಾನು ಅಪೇಕ್ಷಿತ ಮಾತಾಡ್ತಾ ಇದ್ದೀನಿ. ಈ ಪ್ರಾಜೆಕ್ಟ್ ನಿರ್ಮಾಣ ಆಗುವಂತದಕ್ಕೆ ಪ್ರಮುಖವಾದ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಬೇಕಿದೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಒಂದು ಪ್ಯಾರಾಗ್ರಾಫ್ ನಾನು ಮತ್ತೆ this award has clearly stated that nothing in the order of this tribunal shall impose the right or power or authority of any state to regulate within its boundaries the use of water or to enjoy the benefit of water within the state in a manner not inconsistent with the order of this tribunal. This means Karnataka can plan to build Meghalaya project since it is located well within its boundary. As for the Kaveri Disputes Tribunal, any delay in the advent of monsoon would affect the inflows and consequently dislocate the schedule of release from Krishnarajasagara and Kabini reservoirs. The tribunal made it be advisable that the end of May each year as much as storage as was possible during the good year should be consciously conserved, as that would help in adhering to the schedule of monthly delivered. So, ಸಿದ್ದರಾಮಯ್ಯನವರು ಮಾತ್ರ ಇಲ್ಲ ಅಂದ್ರೆ ಪ್ರೂವ್ ಮಾಡಿಬಿಟ್ರೆ ನಾನು ನಾಳೆನೇ ರಾಜಕೀಯ ಸನ್ಯಾಸತ್ವವನ್ನು ತರಲಿ. ಇಲ್ಲ ಅಂದ್ರೆ ಇನ್ನು ಮೇಲೆ ನಾನು ಮುಂದಿನ ದಿನಗಳಲ್ಲಿ ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ನಿಮ್ಮನ್ನ ನಾನು ಉಚ್ಚಾರಣೆ ಮಾಡಬೇಕಾಗಿರುವುದು ಸುಳ್ಳುಗಾರ ಪ್ರತಾಪ ಸಿಂಹ ಅಂತ. ಬರೀ ಪ್ರತಾಪ್ ಸಿಂಹ ಸಂಸದ ಅಂತ ಕರೆಯಲ್ಲ ನಾನು. ಇನ್ನು ಮೇಲೆ ನಿಮ್ಮನ್ನ ನಾನು ಸುಳ್ಳುಗಾರ ಪ್ರತಾಪ್ ಸಿಂಹ ಅಂತ ಕರಿಬೇಕು. ಬರೀ ಸುಳ್ಳು ಹೇಳುವಂಥದ್ದೇ ನಿಮ್ಮ ಚಾಳಿ ಆದ್ರೆ DPR ಸಲ್ಲಿಕೆ ಆಗಿದ್ದಂಥದ್ದು ಸಿದ್ದರಾಮಯ್ಯ ಅವರ ಪೀರಿಯಡ್ ಅಲ್ಲಿ ಕೆಲವು ನ್ಯೂನತೆಗಳ ಬಗ್ಗೆ ಮತ್ತೆ ಕ್ಲಾರಿಫಿಕೇಶನ್ ಕೊಟ್ಟಾಗ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೆ DPR ಸಲ್ಲಿಕೆ ಆಗಿದೆ. ಈಗ ಪ್ರಾಜೆಕ್ಟ್ ನೀವು ಕೈಗೆತ್ತಿಕೊಳ್ಳುವಂತ ಸಮಸ್ಯೆ ಆಗಲಿ ಏನು, ನಿಮ್ಮದೇ ಆದಂತ ಒಬ್ಬ ಡ್ರಾಮಾ ಆರ್ಟಿಸ್ಟ್ ಇಲ್ಲ IPS ಆಗಿ ಕೆಲಸ ಮಾಡ್ತಿದ್ದ ಅಣ್ಣಮಲಯ್ಯ ಅಂತ, ಅವನು ಬೆಳೆಸಿದ್ದು ನೀವೇನೆ. ಬಿಜೆಪಿ ಸಿಟಿಯಲ್ಲಿ ಶಿಷ್ಯ ಅಲ್ಲಿ ತಗೊಂಡ ರಿಸೈನ್ ಮಾಡಿಸಿ ಎಲೆಕ್ಷನ್ ನಿಂತಿದ್ದು ನೀವೇನೆ. ಆ ರಾಜ್ಯಾಧ್ಯಕ್ಷರು ಮಾಡಿದ್ದು ನೀವೇನೆ. ಅವ್ರ ಹತ್ರ ಸ್ಟ್ರೈಕ್ ಮಾಡ್ತಾ ಇರೋದು ಇವತ್ತು ನೀವೇನೆ. ಬಿಜೆಪಿ ಕಳ್ಳಾಟ. ನಿಮ್ಮ ರಾಜ್ಯದ ಅಧ್ಯಕ್ಷ ಅವರು ಬಿಜೆಪಿ ಅಧ್ಯಕ್ಷರಲ್ಲಿ ಸ್ಟ್ರೈಕ್ ಕೊಡಿಸ್ತಾ ಇದ್ವಿ ಇವತ್ತಿಂದ. ನೀವು ಆ ಜನಗಳನ್ನ ದಿಕ್ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಬಹಳ ಸ್ಪಷ್ಟವಾಗಿದೆ. ಮೇಕೆದಾಟು ಕಟ್ಟುವುದಕ್ಕೆ ನಮ್ಮ ಪೆರಿಫೆರಲ್ ವ್ಯಾಪ್ತಿನಲ್ಲಿ ಕಟ್ಟುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಈ ಪ್ರಾಜೆಕ್ಟ್ ಇಂದ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇರುವಂತವರು 96%, 96% of the project is going to benefit only to Tamil Nadu, not to Karnataka. ಇಂಥ ವಿಚಾರ ಇದ್ದಾಗಲೂ ಕೂಡ ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ಬಿಜೆಪಿಯವರು ಇಮಿಡಿಯೇಟ್ ಆಗಿ ನೀವು ಚಾಲನೆ ಯಾಕೆ ಕೊಡ್ತಾ ಇಲ್ಲ? ಬೊಮ್ಮಾಯಿಯವರೇ ವಾಟರ್ ಸೋರ್ಸ್ ಮಿನಿಸ್ಟ್ರಿ ಮಿನಿಸ್ಟರ್ ಆಗಿದ್ದೀರಿ. ನೀವು ಆ ಶಕಾವತ್ತು ಕೇಂದ್ರ ಜಲಶಕ್ತಿ ಮಂತ್ರಿಗಳು ನಾವು ಭೇಟಿ ಮಾಡ್ತಾರೆ ತಮಿಳುನಾಡು ಟೀಮ್, ಅವರು ಅಶ್ಯೂರೆನ್ಸ್ ಕೊಡ್ತಾರೆ
ಯಾವ ಕಾರಣಕ್ಕೂ ಮೇಕೆದಾಟು ನಾವು ಬಿಡಲ್ಲ ಅಂತ ಅಶ್ಯೂರೆನ್ಸ್ ಕೊಡ್ತಾರೆ. ನಿಮಗೆ ತಮಿಳುನಾಡಿಂದ ಒಂದು ಎಂಪಿನೂ ಕೊಟ್ಟಿದ್ರಿ, ನಮ್ಮ ರಾಜ್ಯದ 25 ಎಂಪಿನೂ ಕೊಟ್ಟಿದ್ದೀವಿ. ದ್ರೋಹ ಯಾರು ಮಾಡ್ತಾ ಇದ್ದೀರಿ ನೀವು ಬಿಜೆಪಿಯವರೇ? ನೀವು ಬರೀ ಸುಳ್ಳು ಹೇಳ್ಕೊಂಡು ಸಿಗ್ತಾ ಇದ್ದೀರಾ ಅನ್ನುವಂಥದ್ದಕ್ಕೂ ಒಂದು ಪ್ರಮುಖವಾದ ಇನ್ನೊಂದು ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ. ಎಂಪಿ ಅವರು ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಶಕಾವತ್ ಜಲಶಕ್ತಿ ಸಚಿವಾಲಯ ಏನಂತ ಅವ್ರು ಪ್ರಶ್ನೆ ಕೇಳಿದ್ದಾರೆ. Whether the union government has received any proposal from the government of Karnataka for completion of interlinking of Mahadayi and Malaprabha river basins and settlement of disputes between Goa and Karnataka on sharing of water? If so, please furnish the details. Our control the details, no such proposal for interlinking of Mahadayi and Malaprabha river basins have been received by government of Karnataka. By the central government, from the government of Karnataka, by the central government, for adjudication of water dispute related to Mahadayi river between the states of Goa, Maharashtra and Karnataka, the government of Goa has sent a request to central government in July. ಗೋವಾ ಕಳಿಸಿರುವಂತ ಪ್ರಪೋಸಲ್ ನೀವು ಕನ್ಸಿಡರ್ ಮಾಡ್ತೀರಿ. 2 ವರ್ಷ ಆಯಿತು ಇದು ಟ್ರಿಬ್ಯುನಲ್ ಅವಾರ್ಡ್ ಮಾಡಿ 4.5 TMC ನೀರನ್ನು ಉಪಯೋಗ ಕೊಡುವಂಥದ್ದು ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಟ್ರಿಬ್ಯುನಲ್ ಅಧಿಕಾರ ಕೊಟ್ಟಿದ್ದಾರೆ, ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮಗೆ ಯೋಗ್ಯತೆಗೆ ಒಂದು ಪ್ರಪೋಸಲ್ ಕಳಿಸಿದ್ರಿ, ಬಿಜೆಪಿಯವರು ನಿಮ್ಗೆ ಯೋಗ್ಯತೆಗೆ ಒಂದು ಪ್ರಪೋಸಲ್ ಕಳಿಸಿಲ್ಲ. ನಾವು ಇದನ್ನು 4 TMC ಟ್ರಿಬ್ಯುನಲ್ ಅವಾರ್ಡ್ ಬೇಸಿಸ್ ಮೇಲೆ ನಾವು ಉಪಯೋಗ ಕೊಡುವಂಥದ್ದು ಅವಕಾಶ ಕೊಟ್ಟಿದ್ದಾರೆ ಟ್ರಿಬ್ಯುನಲ್ ಅವರು. ಅದೇ ದಯಮಾಡಿ ನಮ್ಗೆ ಅನುಮತಿಯನ್ನ ಕೊಡಿ ಅಂತ ಒಂದು ಪತ್ರ ಬಂದಿಲ್ಲ ಅನ್ನುವಂಥದ್ದಕ್ಕೆ ನೀವು ಪಾರ್ಲಿಮೆಂಟ್ ಅಲ್ಲಿ ಮೊನ್ನೆ ದಿವಸ ಜಲಶಕ್ತಿ ಸಚಿವಾಲಯದಿಂದ ನೀಡಿರುವಂತ ಈ ಪತ್ರವೇ ಸಾಕ್ಷಿ. ಬಿಜೆಪಿಯವರಿಗೆ ಅಭಿವೃದ್ಧಿ ಆಗುವಂತ ಕಾರ್ಯಕ್ರಮಗಳು ಒಂದು ಬೇಡ. ಅವರು ಏನಿದ್ರು ಕಮ್ಯುನಲ್ ವೈಲೆನ್ಸ್ ಕ್ರಿಯೇಟ್ ಮಾಡಿ ಜನಗಳನ್ನ ಭಾವನಾತ್ಮಕವಾಗಿ ತೆಗೆದುಕೊಂಡು